ಗ್ರೀನ್ಲ್ಯಾಂಡ್ ಅನ್ನೋದು ಒಂದು ಅತ್ಯಂತ ರಿಸೋರ್ಸಸ್ ಇರುವಂಥ ಪ್ರದೇಶ. ಖನಿಜ ಸಂಪತ್ತು ಅಂದರೆ ಈ ರೇರ್ ಅರ್ತ್ ಮೆಟೀರಿಯಲ್ಸು, ಆ ಥರ ಭಾಳ ಅನೇಕ ಮಿನರಲ್ಸ್ ಇರುವಂಥ ಜಾಗ ಅದು. ಜನ ವಾಸಿಸೋಕ್ಕೆ ಯೋಗ್ಯವಾಗದಂಥ ಜಾಗ ಅದು ಗ್ರೀನ್ಲ್ಯಾಂಡ್. ಅಂದರೆ ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ಗಟ್ಟಿ ಐಸ್ ಆಗಿಬಿಟ್ಟಿರುತ್ತೆ ನೆಲ. ಸೊ ಅವ್ರದ್ದೇ ಆದ ಒಬ್ಬರು ಪ್ರೈಮ್ ಮಿನಿಸ್ಟರ್ ಅಂತ ಗ್ರೀನ್ಲ್ಯಾಂಡ್ಗಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನೋದು ಒಂದು ಅತ್ಯಂತ ರಿಸೋರ್ಸಸ್ ಇರುವಂಥ ಪ್ರದೇಶ. ರಿಸೋರ್ಸಸ್ ಅಂದರೆ ಖನಿಜ ಸಂಪತ್ತು. ಖನಿಜ ಸಂಪತ್ತು ಅಂದರೆ ಈ ರೇರ್ ಅರ್ತ್ ಮೆಟೀರಿಯಲ್ಸು, ಆ ಥರ ಭಾಳ ಅನೇಕ ಮಿನರಲ್ಸ್ ಇರುವಂಥ ಜಾಗ ಅದು. ಅದು 81% ಆಫ್ ಗ್ರೀನ್ಲ್ಯಾಂಡ್ ಆರ್ಟಿಕ್ ಏರಿಯಾದಲ್ಲೇ ಇದೆ. ಅಂದರೆ ಅದು ಏನಂದರೆ ವಾಸಕ್ಕೆ ಯೋಗ್ಯವಾಗದಂಥ ಸ್ಥಳ ಅದು. 81% ಅಷ್ಟು ಗ್ರೀನ್ಲ್ಯಾಂಡ್ ಅದೊಂದು ಪ್ರೀಫ್ರಾಸ್ಟ್ ಏರಿಯಾ ಅಂತಾರೆ. ಅಂದರೆ ಅಲ್ಲಿ ಏನಾಗ್ಬಿಟ್ಟಿರುತ್ತೆ, ಗಟ್ಟಿ ಐಸ್ ಆಗಿಬಿಟ್ಟಿರುತ್ತೆ ನೆಲ. ಸೊ ಅಲ್ಲಿ ಜನ ವಾಸಿಸೋಕ್ಕೆ ಯೋಗ್ಯವಾಗದಂಥ ಜಾಗ ಅದು ಗ್ರೀನ್ಲ್ಯಾಂಡ್. 81% ಅಷ್ಟು ಜಾಗ. ಬಟ್ ಆ ವೆಸ್ಟರ್ನ್ ಕೋಸ್ಟಲ್ಲಿ ಈ ಜನಗಳು ವಾಸಿಸ್ತಾರೆ. ಯಾಕಂದರೆ ಅಲ್ಲಿ ಏನಂದರೆ ಅಲ್ಲಿ ಸ್ವಲ್ಪ ಐಸ್ ಫಾರ್ಮೇಷನ್ ಕಮ್ಮಿ ಇದೆ. ಬಟ್ ಏನಂದರೆ ಭಾಳ ಮೌಂಟನಸ್ ಏರಿಯಾ ಅದು. ಅಂದರೆ ಭಾಳ ಫ್ಲ್ಯಾಟ್ ಏರಿಯಾ ಅಲ್ಲ, ಭಾಳ ಮೌಂಟನಸ್ ಏರಿಯಾ. ಅಲ್ಲಿ ಸುಮಾರು 56,000 ಜನ ವಾಸಿಸ್ತಾರೆ. ಅಂದರೆ ಇವಾಗ ನೀವು ಈಗ ವೆಸ್ಟ್ ಕೋಸ್ಟಲ್ಲಿ ನೋಡಿದ್ರೆ, ನೀವು ಆ ಮ್ಯಾಪಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಆದರೆ ಆ ಏರಿಯಾದಲ್ಲಿ ಮಾತ್ರ ಜನ ವಾಸಿಸ್ತಾರೆ. ಅದು ಮ್ಯಾಕ್ಸಿಮಮ್ 56,000 ಜನ ಇದ್ದಾರೆ. ಅದ್ರ ಕ್ಯಾಪಿಟಲ್ ಸಿಟಿ ಬಂದು ನುಕ್ ಅಂತ ಕರೀತಾರೆ. ಆ ನುಕ್ಕಲ್ಲಿ ಸುಮಾರು ಒಂದು 18,000 ಜನ ವಾಸಿಸ್ತಾರೆ. ಅಲ್ಲಿ ರೋಡಿನ ಸಂಪರ್ಕ ಭಾಳ ಕಮ್ಮಿ, ರೋಡ್ಗಳೇ ಇಲ್ಲ. ಅಲ್ಲಿ ಹೆಂಗೆ ಅಂದರೆ ಜನ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ, ಇಲ್ಲ ದೋಣಿಗಳನ್ನ ಬಳಸ್ತಾರೆ ಹೋಗೋಕ್ಕೆ. ಸೊ ಇದು ಅವರ ದಿನನಿತ್ಯದ ಹೇಗೆ ಅವರು ವಾಸಿಸ್ತಾರೆ. ಮತ್ತು ಅಲ್ಲಿನ ಮೇಯ್ನ್ ರೆವಿನ್ಯೂ ಬಂದು ಏನಪ್ಪ, ಅವ್ರಿಗೆ ಇನ್ಕಮ್ ಏನು, ಅಲ್ಲಿ ಜನದ ಉದ್ಯೋಗ ಏನು ಅಂತ ತಗೊಂಡ್ರೆ ಅವರು ಅತಿ ಅವಲಂಬಿಸಿರೋದು ಈ ಮೆರೈನ್ ಪ್ರಾಡಕ್ಟ್ಸ್ ಮೇಲೆ. ಅಂದರೆ ಈ ಶ್ರಿಂಪ್ಸು, ಫಿಶಸ್ಸು, ಇದನ್ನು ಮಾರಾಟ ಮಾಡ್ಕೊಂಡು ಮಾಡೋ ಜೀವನನೇ ಜಾಸ್ತಿ ಆ ಜನ. ಅದು ಬಿಟ್ಟರೆ ಈ ಸರ್ವೀಸಸ್, ಹಾಸ್ಪಿಟಲ್ಸ್ ಇದ್ದಾವೆ, ಈ ಪವರು, ಈ ಥರ ಇದಾವಲ್ಲ ಸರ್ವೀಸಸ್ ಏಜೆನ್ಸಿ, ಅದರಲ್ಲಿ ಕೆಲವು ಜನ ಕೆಲಸ ಮಾಡ್ತಾರೆ. ಸೊ ಇದು ಗ್ರೀನ್ಲ್ಯಾಂಡ್. ಸೊ ಅವ್ರದ್ದೇ ಆದ ಒಬ್ಬರು ಪ್ರೈಮ್ ಮಿನಿಸ್ಟರ್ ಅಂತ ಗ್ರೀನ್ಲ್ಯಾಂಡ್ಗಿದ್ದಾರೆ. ಅವ್ರದ್ದೇ ಆದ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನೋದೊಂದು ಗ್ರೀನ್ಲ್ಯಾಂಡಲ್ಲಿ ಇದೆ. ಗ್ರೀನ್ಲ್ಯಾಂಡ್ನ ವಿಸ್ತೀರ್ಣ ತಗೊಂಡ್ರೆ ಅದು ಹತ್ತತ್ರ 2.16 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಇದೆ. ಅಂದರೆ ಯಾವುದಕ್ಕೆ ಈಗ ಭಾರತನ ಕಂಪೇರ್ ಮಾಡಿಕೊಂಡ್ರೆ ನಾವು 2/3 ಆಫ್ ಭಾರತ ಅಂದರೆ ಹತ್ತತ್ರ 68% ಪ್ರದೇಶ, ಭಾರತದಷ್ಟು 68% ಭಾಗದಷ್ಟು ದೊಡ್ಡದು ಗ್ರೀನ್ಲ್ಯಾಂಡ್. ಅಂದರೆ ನೀವು ಅತಿ ಹೆಚ್ಚು ದೊಡ್ಡ ಸ್ಟೇಟ್ ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಇಂಥ 10, ಉತ್ತರ ಪ್ರದೇಶ, ಇಂಥ 10 ದೊಡ್ಡ ಸ್ಟೇಟ್ ಹಾಕಿದ್ರೆ ಎಷ್ಟು ಏರಿಯಾ ಆಗುತ್ತೋ ಅಷ್ಟು ದೊಡ್ಡದು ಗ್ರೀನ್ಲ್ಯಾಂಡ್ ಇದೆ. ಬಟ್ ಅದರಲ್ಲಿ 80% ವಾಸಕ್ಕೆ ಯೋಗ್ಯವಾಗದಂಥ ಸ್ಥಳನೇ ಜಾಸ್ತಿ. ಇನ್ನು ಉಳಿದಿದ್ದ 20%ಅಲ್ಲಿ ಸುಮಾರು ಒಂದು 56,000 ಜನ ವಾಸಿಸಲ್ಪಡ್ತಾರೆ. ಅದರಲ್ಲಿ ನುಕ್ ಅನ್ನೋದು ಕ್ಯಾಪಿಟಲ್ ಸಿಟಿ. ಸರ್, ಈಗ ಗ್ರೀನ್ಲ್ಯಾಂಡ್ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ, ಗ್ರೀನ್ಲ್ಯಾಂಡು ಕರ್ನಾಟಕಕ್ಕೆ ಹೋಲಿಸ್ತಾ ಹೋದರೆ ಕರ್ನಾಟಕ 11% ಭಾಗ ದೊಡ್ಡದಿರ್ಬೋದಾ ಅಂತ. ನಾನೀಗ ಅತೀ ದೊಡ್ಡ ರಾಜ್ಯಗಳು ಯಾರು ಭಾರತದಲ್ಲಿ ಇರುವ ಅತಿ ದೊಡ್ಡ ರಾಜ್ಯಗಳು 10 ರಾಜ್ಯಗಳನ್ನ ತಗೊಳ್ಳಿ. ಅಂದರೆ ಯಾವ್ದು ದೊಡ್ಡದು, ಅತಿ ದೊಡ್ಡ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಈ ಥರ ರಾಜಸ್ಥಾನ, ಕರ್ನಾಟಕ, ಆಂಧ್ರ, ಈ ಥರ ಅತಿ ದೊಡ್ಡ, ಆಂಧ್ರನೂ ಕಮ್ಮಿ ಆಗಿದೆ ಈಗ ಡಿವೈಡ್ ಆದಮೇಲೆ. ಈಗ ಅತಿ ದೊಡ್ಡ ರಾಜ್ಯಗಳ ಲಿಸ್ಟ್ ಮಾಡಿದ್ರೆ ಅಷ್ಟು ಅತಿ ದೊಡ್ಡ ರಾಜ್ಯಗಳನ್ನ ಒಟ್ಟಿಗೆ ಕೂಡಿಸಿದ್ರೆ ಅಷ್ಟು ಒಂದು ಗ್ರೀನ್ಲ್ಯಾಂಡ್, ಅದು ಒಂದು ಗ್ರೀನ್ಲ್ಯಾಂಡ್ ಆಗುತ್ತೆ. ಸೊ ಇದು ಗ್ರೀನ್ಲ್ಯಾಂಡ್ನ ವಿಸ್ತೀರ್ಣ. ಅಂದರೆ ಭಾರತದ ಸುಮಾರು 67% 70% ಏರಿಯಾ ಏನಿದೆ ಅದು ಗ್ರೀನ್ಲ್ಯಾಂಡ್ ಅಂತ ಕರಿಬೋದು. ನಾರ್ತ್ ಪೋಲ್ ಅಂತ ತಗೊಂಡ್ರೆ, ನೀವು ಗ್ಲೋಬ್ ತಗೊಂಡ್ರೆ, ಒಂದು ಗ್ಲೋಬ್ ಇಟ್ಕೊಳ್ಳಿ ಮುಂದೆ, ಮತ್ತು ಆ ಮ್ಯಾಪ್ ನೋಡಿ, ಅದನ್ನು ನಾರ್ತ್ ಪೋಲ್ ಅಂದರೆ ಆರ್ಟಿಕ್ ರೀಜನ್ ಅಂತ ಕರೀತಾರೆ.
ಅದು ನಾರ್ತ್ ಪೋಲ್ ಅಂತ ಸುತ್ತಲೂ ಇರೋದು ಆರ್ಟಿಕ್ ರೀಜನ್. ಈ ಆರ್ಟಿಕ್ ರೀಜನಲ್ಲಿ ಯಾವ್ಯಾವ ದೇಶಗಳ ಆರ್ಟಿಕ್ ರೀಜನಲ್ಲಿ ಸೇರುತ್ತೆ ಅಂದರೆ ಕಂಪ್ಲೀಟ್ ಅಲ್ಲ, ಪಾರ್ಟ್ ಆಫ್ ದೇಶಗಳು ಆರ್ಟಿಕ್ ರೀಜನ್ ಒಳಗೆ ಆ ಏರಿಯಾದಲ್ಲಿ ಆ ಒಂದು ಲ್ಯಾಂಡ್ಗಳು ಇದೆ ಅಲ್ಲಿ. ಅಂದರೆ ಈ ಅಮೇರಿಕಾದ ಅಲಾಸ್ಕಾ ತಗೊಳ್ಳಿ, ಆಮೇಲೆ ಅದ್ರ ಪಕ್ಕ ಕೆನಡಾ ಬರುತ್ತೆ, ಕೆನಡಾ ತಗೊಳ್ಳಿ, ಮತ್ತು ಗ್ರೀನ್ಲ್ಯಾಂಡ್ ಬರುತ್ತೆ. ಗ್ರೀನ್ಲ್ಯಾಂಡು ಹತ್ತತ್ರ 67-70% ಗ್ರೀನ್ಲ್ಯಾಂಡ್ ಆರ್ಟಿಕ್ ರೀಜನ್ ಒಳಗೆ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಐಸ್ಲ್ಯಾಂಡ್ ಬರುತ್ತೆ, ಅದು ಬಿಟ್ಟರೆ ನೆಕ್ಸ್ಟು ಯುರೋಪಿಯನ್ ಕಂಟ್ರೀಸ್ ಬರುತ್ತೆ, ಅದು ಬಿಟ್ಟರೆ ನೆಕ್ಸ್ಟು ರಷ್ಯಾ ಬರುತ್ತೆ. ಅಂದರೆ ಈ ಕೆಲವು ಪಾರ್ಟ್ಸ್ಗಳು ಈ ಆರ್ಟಿಕ್ ರೀಜನ್ ಪ್ರದೇಶದಲ್ಲಿ ಸೇರಿಕೊಳ್ಳುತ್ತೆ. ಸೊ ಅಮೇರಿಕಾಗೆ ಯುರೋಪ್ಗೆ ಪ್ರಯಾಣ ಮಾಡುವಂಥ ಒಂದು ಭಾಳ ಹತ್ರವಾದ ಜಾಗ ಅಂತ ಹೇಳ್ಬೋದು ಈ ಆರ್ಟಿಕ್ ರೀಜನ್ನು. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ರಷ್ಯಾ ಅಡ್ಡ ಬರುತ್ತೆ, ಅಂದರೆ ಕೆಲವು ಪೋರ್ಷನ್ ಆಫ್ ರಷ್ಯಾ ಅಡ್ಡ ಬರುತ್ತೆ. ಸೊ ಆದ್ದರಿಂದ ಈ ಆರ್ಟಿಕ್ ರೀಜನ್ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಪಡೆಯುತ್ತೆ.